ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ. ನಾಗರಹೊಳೆ ಅಭಯಾರಣ್ಯದಲ್ಲಿಂದು ಮೊದಲ ಗಜಪಡೆ ಮೈಸೂರಿನತ್ತ ತೆರಳಿದ್ವು. ಗಜಪಯಣದ ಶುಭ ಕಾರ್ಯಕ್ರಮದಲ್ಲಿ ಜಂಬೂ ಸವಾರಿಯ ವೀರ ಅಭಿಮನ್ಯುವಿಗೆ ಬೀಳ್ಕೊಡುಗೆ ನೀಡಲಾಯಿತು. ಸಂಭ್ರಮದಲ್ಲೂ ಬೇಸರ, ಬೀಳ್ಕೊಡುಗೆಯಲ್ಲೂ ಭಾವುಕತೆ. ಪುಷ್ಪವೃಷ್ಟಿ ನಡುವೆ ಅಭಿಮನ್ಯು ಆನೆ ಹೆಜ್ಜೆ ಹಾಕ್ತಿದ್ರೆ ಉಳಿದ ಆನೆಗಳು ಎರಡೂ ಬದಿ ನಿಂತು ಸಲಾಂ ಹಾಕ್ತಿವೆ. ದಸರಾಗೆಂದು ಮೈಸೂರಿಗೆ ತೆರಳಬೇಕಿದ್ದ ಅಭಿಮನ್ಯುವಿಗೆ ಗಜಪಯಣದ ದಿನವೇ ಬೀಳ್ಕೊಡುಗೆ ನೀಡಿದ್ದಾರೆ. ದಸರಾಗಾಗಿ ಮೈಸೂರಿಗೆ ಗಜಪಯಣ. ನಿವೃತ್ತಿಯಾದ ಅಭಿಮನ್ಯು ಆನೆಗೆ ಬೀಳ್ಕೊಡುಗೆ. ನಾಗರಹೊಳೆ ಕಾಡಂಚಿನ ವೀರನಹೊಸಹಳ್ಳಿಯಲ್ಲಿಂದು ದಸರಾ ಸಂಭ್ರಮ ಮನೆ ಮಾಡಿತ್ತು. ನಾಡಹಬ್ಬ ದಸರಾಗಾಗಿ ಇವತ್ತು ಗಜಪಯಣ ಶುರುವಾಯಿತು. ಬೆಳಗ್ಗೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಆನೆಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಗಜಪಯಣಕ್ಕೆ ಚಾಲನೆ ಕೊಟ್ಟರು. ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಶ್ರೀಕಂಠ, ಲಕ್ಷ್ಮಿ ಹಾಗೂ ಕಾವೇರಿ ಆನೆಗಳು ಮೈಸೂರಿನತ್ತ ಹೆಜ್ಜೆ ಹಾಕಿದ್ವು. ಗಜಪಯಣ ನಮ್ಮ ಹುಣಸೂರು ತಾಲೂಕಿನ ವೀರಹೊಸನಹಳ್ಳಿಯಿಂದ ಅರಮನೆಗೆ, ಮೈಸೂರಿನ ಅರಮನೆಗೆ ಪ್ರಾರಂಭ ಆಗುತ್ತೆ. ಸೊ ಇವತ್ತು ದಸರಾ ಮಹೋತ್ಸವದಲ್ಲಿ ಯಾವ್ಯಾವ ಆನೆಗಳು ಭಾಗವಹಿಸ್ತವೋ ಅವು ಇಲ್ಲಿನ ವೀರಹೊಸನಹಳ್ಳಿಯಿಂದ ನಮ್ಮ ಮೈಸೂರಿನ ಅರಮನೆ ತನಕ ಪಯಣನ ಪ್ರಾರಂಭ ಮಾಡ್ತವೆ. ಇದಕ್ಕೂ ಮೊದಲು ಗಜಪಯಣದಲ್ಲಿ ಅಭಿಮನ್ಯುವಿಗೆ ಬೀಳ್ಕೊಡುಗೆ ನೀಡಲಾಯಿತು. ದಸರೆಯಿಂದ ನಿವೃತ್ತಿಗೊಂಡಿರುವ ಅಭಿಮನ್ಯು ಆನೆಗೆ ಜಂಬೂ ಸವಾರಿ ದಿನದ ಅಲಂಕಾರ ಮಾಡಲಾಗಿತ್ತು. ವಿಶೇಷ ಪೂಜೆ ಸಲ್ಲಿಸಿ ಫಲತಾಂಬೂಲ ನೀಡಿ ತಿಂಡಿ ತಿನಿಸುಗಳನ್ನು ಅರ್ಪಿಸಿದ್ರು. ಅಂಗಳಕ್ಕೆ ವಿದಾಯ ಹೇಳುವ ನಾಯಕನಿಗೆ ನೀಡುವ ಗೌರವದಂತೆ ಆನೆಗಳೆಲ್ಲ ಎರಡೂ ಬದಿ ನಿಂತು ಗೌರವ ಸಲ್ಲಿಸಿದ್ವು. 25 ವರ್ಷಗಳ ಕಾಲ ದಸರೆಯ ಅವಿಭಾಜ್ಯ ಅಂಗವಾಗಿದ್ದ 6 ಬಾರಿ ಅಂಬಾರಿ ಹೊತ್ತಿದ್ದ ಅಭಿಮನ್ಯುವಿಗೆ ಹೂವಿನ ಮಳೆ ಸುರಿಸಿ ವಂದನೆ ಅರ್ಪಿಸಿದ್ರು. ನಾನೀಗ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ನಾಗರಹೊಳೆ ಅಭಯಾರಣ್ಯದ ಹೆಬ್ಬಾಗಿಲು ವೀರನಹೊಸಹಳ್ಳಿಯಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಮಧ್ಯದಲ್ಲಿ ಅಭಿಮನ್ಯು ಆನೆಯನ್ನು ನಿಲ್ಲಿಸಿದ್ದಾರೆ. ಯಾಕಂದರೆ ಈ ಬಾರಿ 2026ರ ದಸರೆಯಲ್ಲಿ ಅಭಿಮನ್ಯು ಭಾಗಿಯಾಗ್ತಾ ಇಲ್ಲ. 60 ವರ್ಷ ಆದ ಹಿನ್ನೆಲೆಯಲ್ಲಿ ಅಭಿಮನ್ಯುಗೆ ವಿಶ್ರಾಂತಿಯನ್ನು ನೀಡಲಾಗಿದೆ. ಆದರೆ ಸಾಕಷ್ಟು ಜನ ಒತ್ತಾಯವನ್ನು ಮಾಡಿದ್ರು. 6 ಬಾರಿ ಸತತವಾಗಿ ಈ ಒಂದು ಕ್ಯಾಪ್ಟನ್ ಆಗಿದ್ದಂತಹ ಅಭಿಮನ್ಯುಗೆ ಒಂದು ಬೀಳ್ಕೊಡುಗೆಯನ್ನು ಗೌರವಯುತವಾಗಿ ನೀಡಬೇಕು ಅಂತೇಳಿ ಕೋಂಬಿಂಗ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಪಡೆದಿದ್ದ ಅಭಿಮನ್ಯು ಆನೆ 60 ವರ್ಷ ಪೂರೈಸಿದೆ. ಹೀಗಾಗಿ ದಸರಾದಿಂದ ನಿವೃತ್ತಿ ಪಡೆದಿದೆ. ಅಭಿಮನ್ಯುವಿನ ಉತ್ತರಾಧಿಕಾರಿಗಾಗಿ ಹುಡುಕಾಟ ನಡೆಯುತ್ತಿದೆ. ಇತ್ತ ನಾಯಕನಿಲ್ಲದ ಮೊದಲ ಗಜಪಡೆ ಮೈಸೂರು ಅರಣ್ಯ ಭವನಕ್ಕೆ ಆಗಮಿಸಿದೆ. ಇದೇ 28ರಂದು ಅರಮನೆ ಅಂಗಳಕ್ಕೆ ಆನೆಗಳು ಪ್ರವೇಶಿಸಲಿದ್ದು, ಆ ಬಳಿಕ ರಾಜಬೀದಿಯಲ್ಲಿ ತಾಲೀಮು ಆರಂಭಿಸಲಿವೆ. ರಾಮ್, ಟಿವಿ9 ಮೈಸೂರು.